ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ 26ನೇ ತಾರೀಕು ಮೊದಲ ಹಂತದ 14 ಕ್ಷೇತ್ರಗಳಿಗೆ ಮತದಾರ ತನ್ನ ಮತದಾನದ ಹಕ್ಕನ್ನು ಚಲಾಯಿಸಿಯಾಗಿದೆ. ಈಗ ಎಲ್ಲರ ಚಿತ್ತ ಈಗ ರಿಸಲ್ಟ್ ನತ್ತ ನೆಟ್ಟಿದೆ. ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ, ಯಾವ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ, ಫಲಿತಾಂಶ ಏನಾಗಬಹುದು, ಈ ಎಲ್ಲ ಕುತೂಹಲಗಳ ಗರಿಗೆದರಿದೆ. ಈಗ ಒಟ್ಟಾರೆ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಪ್ರಮುಖವಾದ 8 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಏನಾಗಿರಬಹುದು ಅನ್ನೋದು ಬಹಳ ತೀವ್ರ ಕುತೂಹಲ ಕೆರಳಿಸಿದೆ. ಇದನ್ನ ಯಾರು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂತ ಆ 8 ಲೋಕಸಭಾ ಕ್ಷೇತ್ರಗಳು ಯಾವುವು, ಯಾವ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿ ಗೆಲ್ಲಬಹುದು, ಕಾರಣಗಳೇನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ತೀವ್ರ ಕುತೂಹಲ ಕೆರಳಿಸಿರುವ ಪ್ರಥಮ ಲೋಕಸಭಾ ಕ್ಷೇತ್ರ ಕರ್ನಾಟಕದ ಮೊದಲ ಹಂತದಲ್ಲಿ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಇದರಲ್ಲಿ 2 ವಿಧಾನಸಭಾ ಕ್ಷೇತ್ರಗಳು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಚನ್ನಪಟ್ಟಣ, ಇನ್ನೊಂದು ಕನಕಪುರ ವಿಧಾನಸಭಾ ಕ್ಷೇತ್ರ. ಕನಕಪುರದಲ್ಲಿ ಈ ಬಾರಿ ಡಿ.ಕೆ. ಸುರೇಶ್ ಅವರು ದೊಡ್ಡ ಲೀಡ್ ಅನ್ನು ಯಾವುದೇ ಅನುಮಾನ ಇಲ್ಲದೆ ತೆಗೆದುಕೊಳ್ತಾರೆ. ಕಳೆದ ಬಾರಿ ಸಹ 75,000 ಲೀಡ್ ತಗೊಂಡಿದ್ರು. ಆದ್ರೆ ಆ ಲೀಡ್ ಅನ್ನ ಚನ್ನಪಟ್ಟಣ ಏನಾದ್ರೂ ನ್ಯೂಟ್ರಲೈಸ್ ಮಾಡಿದ್ರೆ ಇಲ್ಲಿ ಆಟ ಶುರುವಾಗುತ್ತೆ. ಯಾಕಂದ್ರೆ ಈ ಬಾರಿ ಸಿ.ಪಿ. ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರು ಒಂದಾಗಿ ಮತ ಪ್ರಚಾರ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಇದು. ಆಗ ರಾಮನಗರ ಮತ್ತು ಮಾಗಡಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎಷ್ಟು ಲೀಡ್ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಫಲಿತಾಂಶ ನಿಲ್ಲುತ್ತೆ. 2019 ಲೋಕಸಭಾ ಚುನಾವಣೆಯಲ್ಲಿ 65% ವೋಟ್ ಆಗಿತ್ತು. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ 68.3% ವೋಟ್ ಆಗಿದೆ. ಹತ್ತತ್ರ 3.5% ನಷ್ಟು ವೋಟು ಜಾಸ್ತಿ ಆಗಿದೆ. ಇದು ಬಿಜೆಪಿಗೆ ಅನುಕೂಲ ಮಾಡಿಕೊಡುತ್ತಾ? ಯಾಕಂದ್ರೆ ಆಂಟಿ ಇನ್ಕಂಬೆನ್ಸಿ ಇದ್ರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಆಗ ಹಾಲಿ ಅಧಿಕಾರದಲ್ಲಿರ್ತಕ್ಕಂಥ ಎಂಪಿಗೆ ಹಿನ್ನಡೆ ಆಗುವ ಸಾಧ್ಯತೆಗಳಿರುತ್ತೆ. ಈ 3.5% ಇನ್ಕ್ರೀಸ್ ಆಗಿರೋದ್ರಿಂದ ಹತ್ತತ್ರ 2.5 ಲಕ್ಷಕ್ಕಿಂತ ಹೆಚ್ಚು ಮತದಾನ ಆಗಿರುತ್ತೆ. ಈ 2.5 ಲಕ್ಷ ವೋಟ್ಗಳೇನಿದಾವೆ ಇದೇ ಮ್ಯಾಟರ್ ಆಗತ್ತೆ. ಈ ವೋಟ್ಗಳನ್ನ ಯಾರು ತೆಗೆದುಕೊಳ್ತಾರೋ ಆ ಅಭ್ಯರ್ಥಿ ನಿಚ್ಚಳವಾಗಿ ಗೆಲ್ಲೋದು ಗ್ಯಾರಂಟಿ. ಈ 3.5% ಇನ್ಕ್ರೀಸ್ ಆಗಿರ್ತಕ್ಕಂಥ ವೋಟ್ ಅಲ್ಲಿ ಏನಾದ್ರೂ ನಗರ ಪ್ರದೇಶದವ್ರು ಇದ್ರೆ ಗ್ಯಾರಂಟಿ ಅದು ಡಾಕ್ಟರ್ ಮಂಜುನಾಥ್ರಿಗೆ ಅನುಕೂಲ ಮಾಡಿಕೊಡೋ ಎಲ್ಲ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅದೇ ಈ 3.5% ಅಲ್ಲಿ ಗ್ರಾಮೀಣ ಪ್ರದೇಶದ ವೋಟ್ಗಳೇನಾದ್ರೂ ಇದ್ರೆ ಸಹಜವಾಗಿ ಅದು ಡಿ.ಕೆ. ಸುರೇಶ್ ಅವರಿಗೆ ಪಾಸಿಟಿವ್ ಆಗೋ ಎಲ್ಲ ಲಕ್ಷಣಗಳು ಇರುತ್ತೆ. ಕ್ಷೇತ್ರದ ಫಲಿತಾಂಶದ ಬಗ್ಗೆ ಶರ ಬರೆಯೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ನೆಕ್ ಟು ನೆಕ್ ಫೈಟ್ ಇರ್ತಕ್ಕಂಥ ಬಹಳ ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಗ್ರಾಮೀಣ ಅಂದ್ರೆ ಅದು ಬೆಂಗಳೂರು ಗ್ರಾಮೀಣ ಪ್ರದೇಶದ ಕ್ಷೇತ್ರ. ಅದರಲ್ಲೂ ನಗರ ಪ್ರದೇಶ ಆಗಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಮತ್ತು ರಾಜರಾಜೇಶ್ವರಿ ನಗರದ ಜನರು ಯಾರಿಗೆ ಮತ ಹಾಕಿದ್ದಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಇಲ್ಲಿ ಚನ್ನಪಟ್ಟಣ ಮತ್ತು ಕನಕಪುರ ಕ್ಷೇತ್ರದಲ್ಲಿ ಸಮಬಲದ ಹೋರಾಟನ 2 ಪಕ್ಷದ ಅಭ್ಯರ್ಥಿಗಳು ಮಾಡೋದ್ರಿಂದ ಅಲ್ಲಿ ಅವರು ಈಕ್ವಲ್ ಆಗ್ತಾರೆ. ಗೆಲುವಿಗೆ ಬೇಕಾದ ಮತಗಳು ಬರಬೇಕಾಗಿರೋದು ಉಳಿದ ವಿಧಾನಸಭಾ ಕ್ಷೇತ್ರಗಳಿಂದ. ಇಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಬೆಂಗಳೂರು ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಇನ್ನ ತೀವ್ರ ಹಣಾಹಣಿ ಇರ್ತಕ್ಕಂಥ 2ನೇ ಕ್ಷೇತ್ರ ಮಂಡ್ಯ. ಕಳೆದ ಬಾರಿ 2019ರಲ್ಲಿ 80.5% ನಷ್ಟು ವೋಟಿಂಗ್ ಆಗಿತ್ತು. ಈ ಬಾರಿ 1% ಜಾಸ್ತಿ ವೋಟಿಂಗ್ ಆಗಿದೆ. ಅಂದ್ರೆ 81.6% ನಷ್ಟು ಹೆಚ್ಚುವರಿಯಾಗಿ 74,000 ಮತಗಳು ಈ ಬಾರಿ ಜಾಸ್ತಿ ಚಲಾವಣೆ ಆಗಿವೆ ಮಂಡ್ಯದಲ್ಲಿ. ಸ್ನೇಹಿತರೆ, ಇಲ್ಲಿ 74,000 ಹೆಚ್ಚುವರಿ ಮತಗಳು ಚಲಾವಣೆ ಆಗಿದೆಯಲ್ಲ, ಬಿಜೆಪಿ ಅವರು ಹೇಳೋದೇನಪ್ಪಾ ಅಂದ್ರೆ ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಹೊರಗ್ ಬಂದು ಮತ ಚಲಾವಣೆ ಮಾಡಿದ್ದಾರೆ ಅಂತಾರೆ. ಆದ್ರೆ ಕಾಂಗ್ರೆಸ್ನವ್ರು ಹೇಳೋದೇನಪ್ಪಾ ಅಂದ್ರೆ ಪಂಚ ಗ್ಯಾರಂಟಿಯಿಂದಾಗಿ ಮಹಿಳೆಯರು ಸಂತೃಪ್ತರಾಗಿದ್ದಾರೆ, ಅವರು ಹೊರಗೆ ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಅಂತಾರೆ ಕಾಂಗ್ರೆಸ್ನವರು. ಕಳೆದ ಬಾರಿ ಸುಮಲತಾ ಅವರು ಪಡೆದಿರ್ತಕ್ಕಂತ ಮತಗಳು ಕುಮಾರಸ್ವಾಮಿ ಅವರಿಗೆ ಶಿಫ್ಟ್ ಆಗಿದೆಯಾ? ಇದು ಕುಮಾರಸ್ವಾಮಿ ಅವರ ಗೆಲುವನ್ನು ನಿರ್ಧಾರ ಮಾಡುತ್ತೆ. ಶಿಫ್ಟ್ ಆಗಿದೆಯಾ ಆಗಿಲ್ವಾ ಅನ್ನೋದಕ್ಕೆ ಅನುಮಾನ ಯಾಕೆ ವ್ಯಕ್ತ ಆಗ್ತಾ ಇದೆಯಪ್ಪ ಅಂದ್ರೆ ಸ್ವತಃ ದೇವೇಗೌಡ್ರೆ ಮತದಾನ ಆದ ಬೆನ್ನಲ್ಲೇ ಸುಮಲತಾ ಅವರು ನಮಗೆ ಸಹಕಾರ ಕೊಟ್ಟಿಲ್ಲ ಅನ್ನೋ ಅಸಮಾಧಾನನ ವ್ಯಕ್ತಪಡಿಸಿದ್ರು. ಇದರ ಅರ್ಥ ಸುಮಲತಾ ಅವರು HDKಗೆ ಒಳೆ ಇಟ್ಟು ಕೊಟ್ಟಿದ್ದಾರಾ? ಇದು ಚುನಾವಣಾ ಫಲಿತಾಂಶದ ಮೇಲೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಸುಮಲತಾ ಅವರು ಸಹ ಅಷ್ಟೇ ಖಾರವಾಗಿ ಉತ್ತರಿಸಿದ್ರು, ನೀವು ಕರೀಲಿಲ್ಲ, ನಾನ್ ಬರ್ಲಿಲ್ಲ ಅಂತ. ಈ ಭಿನ್ನ ಮತ ಕುಮಾರಸ್ವಾಮಿಗೆ ಯಾವ ತರ ನೆಗೆಟಿವ್ ಆಗುತ್ತೆ, ಎಷ್ಟು ಮತಗಳನ್ನು ಕಾಂಗ್ರೆಸ್ಗೆ ಪರಿವರ್ತನೆ ಮಾಡಿ ಕೊಡುತ್ತೆ ಅನ್ನೋದ್ರ ಮೇಲೆ ಈ ಕ್ಷೇತ್ರದ ಫಲಿತಾಂಶ ನಿಂತಿದೆ. ಇನ್ನು ಹಾಸನ ಕ್ಷೇತ್ರದಲ್ಲಿ ಕಳೆದ ಬಾರಿ 73.3% ವೋಟ್ ಆಗಿತ್ತು. ಈ ಬಾರಿ 0.4 ನಷ್ಟು ವೋಟಿಂಗ್ ಜಾಸ್ತಿ ಆಗಿದೆ. ಅಂದ್ರೆ 77.7% ನಷ್ಟು ವೋಟಿಂಗ್ ಆಗಿದೆ ಹಾಸನದಲ್ಲಿ. ಹೆಚ್ಚುವರಿಯಾಗಿ 70,000 ಮತಗಳು
ಜಾಸ್ತಿ ಚಲಾವಣೆಯಾಗಿವೆ ಈ ಬಾರಿ ಹಾಸನದಲ್ಲಿ. ಸ್ನೇಹಿತರೆ, ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಹಾಸನದಲ್ಲಿ ನಡೆದಿರ್ತಕ್ಕಂತ ಪೆನ್ ಡ್ರೈವ್ ಕಾಂಡ, ಅದು ಎಲೆಕ್ಷನ್ಗೆ ಇನ್ನು 2 ದಿವಸ ಬಾಕಿ ಐತೆ ಅನ್ನುವಂತೆ ಈ ಸಿಡಿ ಮತ್ತು ಪೆನ್ ಡ್ರೈವ್ ಬಹಳಷ್ಟು ಸದ್ದು ಮಾಡ್ತು. ಇದು ಪ್ರಜ್ವಲ್ ರೇವಣ್ಣರಿಗೆ ನೆಗೆಟಿವ್ ಆಗುವ ಎಲ್ಲ ಸಂಭಾವ್ಯತೆಗಳು ಇದಾವೆ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಬಿಜೆಪಿಯ ವೋಟಿಗರನ್ನು ಜೆಡಿಎಸ್ ಗೆ ವೋಟ್ ಹಾಕುವುದನ್ನು ತಡೆಯುತ್ತೆ. ಇಷ್ಟೆಲ್ಲ ಕರ್ಮಕಾಂಡ ಮಾಡಿರ್ತಕ್ಕಂಥ ನಾಯಕ ನಮಗೆ ಬೇಕಾ ಅನ್ನುವಂತ ಪ್ರಶ್ನೆಗಳು ಸಹ ಸಹಜವಾಗಿ ಮೂಡುತ್ತೆ. ಇದು ಈ ಬಾರಿ ಹಾಸನದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದ್ರಲ್ಲಿ 2 ಮಾತಿಲ್ಲ. ಇನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ, ಇದು ಸಹ ತೀವ್ರ ಕುತೂಹಲ ಕೆರಳಿಸಿದೆ. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯಿಂದ, ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲೂ ಸಹ 0.3 ವೋಟಿಂಗ್ ಜಾಸ್ತಿ ಆಗಿದೆ. ಕಳೆದ ಬಾರಿ 76.7% ನಷ್ಟು ವೋಟಿಂಗ್ ಆಗಿತ್ತು. ಈ ಬಾರಿ 77% ನಷ್ಟು ವೋಟಿಂಗ್ ಆಗಿದೆ. ಹೆಚ್ಚುವರಿಯಾಗಿ 1,32,000 ವೋಟು ಜಾಸ್ತಿ ಚಲಾವಣೆಯಾಗಿದೆ. ಸ್ನೇಹಿತರೆ, ಇದು ಪರಂಪರಾಗತವಾಗಿ ಕಾಂಗ್ರೆಸ್ ಗೆದ್ದುಕೊಂಡು ಬಂದಿದ್ದಂತಹ ಕ್ಷೇತ್ರ. ಕಳೆದ ಬಾರಿ ಬಚ್ಚೇಗೌಡರು ಬಿಜೆಪಿಯಿಂದ ಇಲ್ಲಿ ಗೆದ್ದಿದ್ರು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಬಿಸಿ ವರ್ಸಸ್ ಒಕ್ಕಲಿಗ ಫೈಟ್ ನಡೀತಾ ಇದೆ. ಜೆಡಿಎಸ್ ನ ಒಕ್ಕಲಿಗ ಮತಗಳು ಸುಧಾಕರ್ ಅವರಿಗೆ ಬಿದ್ದು ಒಂದು 40% ನಷ್ಟು ಹಿಂದುಳಿದ ವರ್ಗದ ಮತಗಳೇನಾದ್ರೂ ಸುಧಾಕರ್ಗೆ ಬಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಸುಧಾಕರ್ ಅವರ ಗೆಲುವು ಸುಲಭವಾಗುತ್ತೆ. ಆದ್ರೆ ಈ ಕಡೆ ರಕ್ಷಾ ರಾಮಯ್ಯ ಅವರಿಗೆ 70-80 ಹಿಂದುಳಿದ ವರ್ಗದ ಮತಗಳು ಬಿದ್ದು ಸುಮಾರು ಒಂದು 35-40% ನಷ್ಟು ಒಕ್ಕಲಿಗ ಮತಗಳೇನಾದ್ರೂ ಬಿತ್ತು ಅಂದ್ರೆ ಇಲ್ಲಿ ರಕ್ಷಾ ರಾಮಯ್ಯ ಅವರು ಗೆಲುವಿನ ಕೇಕೆ ಹಾಕೋದನ್ನ ತಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಮತ್ತೊಂದು ತೀವ್ರ ಕುತೂಹಲ ಕೆರಳಿಸಿರುವ ಕ್ಷೇತ್ರ. ತೀವ್ರ ಹಣಾಹಣಿ ಇರತಕ್ಕಂತ ಮತ್ತೊಂದು ಕ್ಷೇತ್ರ ಚಿತ್ರದುರ್ಗ. ಇಲ್ಲಿ ಬಿಜೆಪಿಯಿಂದ ಗೋವಿಂದ ಕಾರಜೋಳ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ನಿಂದ ಅದೇ ಎಡ ಸಮುದಾಯಕ್ಕೆ ಸೇರಿರ್ತಕ್ಕಂತ BN ಚಂದ್ರಪ್ಪ ಅವರು ಸ್ಪರ್ಧೆ ಮಾಡಿದ್ದಾರೆ. ಇಲ್ಲೂ ಸಹ ವೋಟಿಂಗ್ ಜಾಸ್ತಿ ಆಗಿದೆ. ಸುಮಾರು 3% ನಷ್ಟು ಜಾಸ್ತಿ ಆಗಿದೆ. ಕಳೆದ ಬಾರಿ 70.8% ಆಗಿತ್ತು. ಈ ಬಾರಿ 73.3% ವೋಟಿಂಗ್ ಜಾಸ್ತಿ ಆಗಿದೆ. 1,15,000 ಹೆಚ್ಚುವರಿ ಮತಗಳು ಈ ಬಾರಿ ಚಲಾವಣೆಯಾಗಿದೆ. ಚಿತ್ರದುರ್ಗದಲ್ಲಿ ಪರಂಪರಾಗತವಾಗಿ ಒಂದು ಟ್ರೆಂಡ್ ಮುಂದುವರ್ಕೊಂಡು ಬಂದಿದೆ. ಒಂದು ಬಾರಿ ಗೆದ್ದ ಪಾರ್ಟಿ ಇಲ್ಲಿ ಮತ್ತೊಮ್ಮೆ ಗೆಲ್ಲಲ್ಲ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋ ಶಾಸಕರ ಸಂಖ್ಯೆ ಜಾಸ್ತಿ ಇದೆ. ಮೊಳಕಾಲ್ಮೂರು, ಹಿರಿಯೂರು ಮತ್ತು ಪಾವಗಡ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ವೋಟಿಗರು ಜಾಸ್ತಿ ಇದ್ದಾರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ ಉಳಿದ ತಾಲೂಕುಗಳಲ್ಲಿ ಈ 3 ತಾಲೂಕುಗಳ ಕಾಂಗ್ರೆಸ್ ಅಭ್ಯರ್ಥಿಯ ಮುನ್ನಡೆಯನ್ನು ನ್ಯೂಟ್ರಲೈಸ್ ಮಾಡಬೇಕಾಗುತ್ತೆ. ಆಗ ಮಾತ್ರ ಬಿಜೆಪಿ ಅಭ್ಯರ್ಥಿಯ ಗೆಲುವು ಸಾಧ್ಯ. ಯಾಕಂದ್ರೆ 7 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಚಳ್ಳಕೆರೆನಲ್ಲಿ ಮಾತ್ರ ಬಿಜೆಪಿಯ ಚಂದ್ರಪ್ಪ ಅವರು ಶಾಸಕರಾಗಿದ್ದಾರೆ. ಮುಂದಿನ ಕ್ಷೇತ್ರ ಮೈಸೂರು. ಇಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ಅವರ ಸ್ಪರ್ಧೆಯಿಂದ ಕುತೂಹಲ ಅಂತೂ ಸಹಜವಾಗೇ ಇದೆ. ಆದ್ರೆ ಈ ಕ್ಷೇತ್ರದಲ್ಲಿ ಡಿಸೈಡ್ ಆಗೋಯ್ತಾ ಫಲಿತಾಂಶ? ಕಾಂಗ್ರೆಸ್ನ ಅಲ್ಲಿನ ನಾಯಕರ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ನವರು ಸೋಲು ಒಪ್ಕೊಂಡ್ ಬಿಟ್ಟಿದ್ದಾರೆ. ಇಲ್ಲಿ ಮಹಾರಾಜರ ಗೆಲುವಿಗೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣರಿಂದ ಯಾವುದೇ ಅಡೆತಡೆ ಆಗುವ ಲಕ್ಷಣಗಳಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಕಳೆದ ಬಾರಿ 69.5% ವೋಟಿಂಗ್ ಆಗಿತ್ತು. ಈ ಬಾರಿ 1.1 ಜಾಸ್ತಿ ವೋಟಿಂಗ್ ಆಗಿದೆ. 70.6 ಈ ಬಾರಿ ಟೋಟಲ್ ವೋಟಿಂಗ್ ಆಗಿದೆ ಮೈಸೂರಲ್ಲಿ. ಇನ್ನು ಮುಂದಿನ ಕ್ಷೇತ್ರ ಚಾಮರಾಜನಗರ. ಇಲ್ಲಿ ಹಾಲಿ ಸಚಿವ HC ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ 1.5% ವೋಟಿಂಗ್ ಜಾಸ್ತಿ ಆಗಿದೆ. ಸ್ವತಃ ಸಿದ್ದರಾಮಯ್ಯನವರ ವರುಣ ವಿಧಾನಸಭಾ ಕ್ಷೇತ್ರ ಇದೇ MP ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಇದನ್ನು ಸಿದ್ದರಾಮಯ್ಯ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಬಿಜೆಪಿಯಿಂದ ಬಾಲರಾಜು ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಆದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಮುನಿಸು ಬಾಲರಾಜು ಅವರಿಗೆ ಎಲ್ಲಿ ಮುಳುವಾಗುತ್ತೋ ಅನ್ನೋದು ಬಿಜೆಪಿಗರ ಆತಂಕ. ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಮೂಡು ಬೇರೆ ರೀತಿನೇ ಇರುತ್ತೆ. ಹಾಗಾಗಿ ಇದು ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಆಗಿದೆ. ಇನ್ನು ಮುಂದಿನ ಕ್ಷೇತ್ರ ಕೋಲಾರ. ಇಲ್ಲಿ ಕಾಂಗ್ರೆಸ್ನ ಸ್ಥಿತಿ ಮನೆಯೊಂದು 100 ಬಾಗಿಲು ಅನ್ನುವಂತಾಗಿದೆ. ಇದು ಚುನಾವಣೆಗೂ ಮೊದಲೇ ಬಟಾ ಬಯಲಾಗಿತ್ತು. ಇಲ್ಲಿ ಕಳೆದ ಬಾರಿ 77.2% ಮತದಾನ ಆಗಿತ್ತು. ಈ ಬಾರಿ 78.2%, 1% ವೋಟಿಂಗ್ ಜಾಸ್ತಿ ಆಗಿದೆ. ಗ್ರೌಂಡ್ ರಿಪೋರ್ಟ್ ನ ಈ ಕ್ಷೇತ್ರದಲ್ಲಿ ನೋಡೋದಾದ್ರೆ ಮಲ್ಲೇಶ್ ಬಾಬು ಅವರು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನುವ ತರ ರಮೇಶ್ ಕುಮಾರ್ ಅವರ ಬಣ ಮತ್ತು KH ಮುನಿಯಪ್ಪ ಅವರ ಬಣದ ಲಾಭನ ಪಡೆದು ಎಲ್ಲಿ ಗೆದ್ದು ಬಿಡ್ತಾರೋ ಅನ್ನೋದು ಕಾಂಗ್ರೆಸ್ಸಿಗರ ಆತಂಕ. ಸ್ನೇಹಿತರೆ, ಇದಿಷ್ಟು ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥ 8 MP ಕ್ಷೇತ್ರಗಳ ರಿಸಲ್ಟ್ ಬಗ್ಗೆ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.